ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ನಂತರ ಬೀಸೈ ತರಬೇತಿಯನ್ನ ಶಿರಾ ತಾಲೂಕಿನಲ್ಲಿರುವ ಸರ್ಕಾರಿ ಶಿಕ್ಷಕ ತರಬೇತಿ ಕೇಂದ್ರ ಚಿಕ್ಕನಹಳ್ಳಿಯಲ್ಲಿಯೂ ವ್ಯಾಸಂಗ ಮಾಡಿರುತ್ತಾರೆ. 1995ರಲ್ಲಿ ಶಿಕ್ಷಕಿಯಾಗಿ ಆಯ್ಕೆಗೊಂಡು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕೆಂಪಾಪುರ ಮಧುಗಿರಿ ತಾಲೂಕು ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದ ಪಾರ್ವತಮ್ಮರವರು ಈಗ ಪ್ರಸ್ತುತ ಅದೇ ಮಧುಗಿರಿ ತಾಲೂಕಿನ ಅರಳಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕಿ ಸೇವೆ ಸಲ್ಲಿಸುತ್ತಿದ್ದು ಈಗಾಗಲೇ 30 ವರ್ಷಗಳ ಸೇವೆಯನ್ನ ಪೂರೈಸಿದ್ದಾರೆ. ಗಂಧದ ಕರುಳು ಹೇಗೆ ತನ್ನನ್ನು ತಾನು ಸವೆಸಿಕೊಂಡು ಇತರರಿಗೆ ಸುಗಂಧವನ್ನ ಬೀರುತ್ತದೆಯೋ ಹಾಗೆ ತನ್ನ ದುಃಖ ದುಮ್ಮಾನಗಳನ್ನ ಮರೆತು ಸದಾ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನ ಕುಡಿಪಾಗಿತ್ತಿರುವ ಪಾರ್ವತಮ್ಮನವರು ಮಕ್ಕಳ ಮೇಲಧಿಕಾರಿಗಳ ಇವರ ಸೇವೆಯನ್ನು ಗುರುತಿಸಿ ಶಿಕ್ಷಣ ಇಲಾಖೆ ಜಿಲ್ಲಾ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈಗ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಇವತ್ತು ಸರ್ಟಿಫಿಕೇಶನ್ ಆಫ್ ಅಪ್ರಿಷಿಯೇಷನ್ ಅಂತ ಒಂದು ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಪಾರ್ವತಮ್ಮ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಏನ್ ವಿಶೇಷ? ನಾನು ಹಳ್ಳಿಗಾಡಲ್ಲಿ ಕೆಲ್ಸಕ್ಕೆ ಸೇರಿ 32 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಊರವರ ಮತ್ತು ಮಕ್ಕಳ ಮನಸ್ಸಲ್ಲಿ ತುಂಬ ಅಗಾಧವಾದಂಥ ಕೆಲಸ ಮಾಡಿ ನನ್ನ ಶಾಲೆ ಮಕ್ಕಳು ಒಳ್ಳೊಳ್ಳೆ ಎಜುಕೇಟೆಡ್ ಆಗಿ ಉನ್ನತ ಪದವಿಯಲ್ಲಿ ಎಲ್ಲ ಕೆಲಸ ಮಾಡಿ ಅವರ ಹೃದಯದಲ್ಲಿ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದೀನಿ. ಇಲಾಖಾ ಮೆಚ್ಚುಗೆಯನ್ನು ಸಹ ಪಡೆದಿದ್ದೀನಿ. ಎಲ್ಲ ಊರಿನವರ ಮಕ್ಕಳ ಮತ್ತು ಗುರು ಹಿರಿಯರ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವತ್ತು ನನಗೆ ಈ ಅವಾರ್ಡ್ ಬಂದಿದ್ದು ತುಂಬ ಖುಷಿಯಾಗಿದೆ. ನಾನು ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡೋದಕ್ಕೊಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ನಾನು ತಪ್ಪದೆ ಈ ಅವಾರ್ಡ್ಗೆ ಚಿರಾಯವಾಗಿ ನನ್ನ ಕೆಲಸ ಮುಂದಕ್ಕೆ ಮಾಡ್ಕೊಂಡು ಹೋಗಿ ಇನ್ನೂ ಹೆಚ್ಚೆಚ್ಚು ಅವಾರ್ಡ್ ಪಡೆಯೋದಕ್ಕೆ ಇದೊಂದು ಸದಾವಕಾಶ ಅಂತ ನಾನು ಇದು ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಶಿಕ್ಷಕರನ್ನು ಕೂಡ ಈ ಒಂದು ಮದರ್ ತೆರೇಸಾ ಯೂನಿವರ್ಸಿಟಿ ಅವರು ಗುರುತಿಸಿದ್ದಾರೆ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಮತ್ತೆ ಡಾಕ್ಟರೇಟ್ ಮತ್ತೆ ಹಲವಾರು ಅವಾರ್ಡ್ಸ್ಗಳನ್ನ ಇವತ್ತು ಕೊಟ್ಟರು. ಅದರಲ್ಲಿ ಪಾರ್ವತಮ್ಮ ಅವರು ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮಧುಗಿರಿ ತಾಲೂಕವರು, ಯಾವ ಊರಿದು? ಅರಳಾಪುರದವರು. ಸೊ ಮಧುಗಿರಿ ತಾಲೂಕು. ಸೊ ಅವರದೇ ಆದ ಒಂದು ಕೊಡುಗೆ ಇದೆ. ಸರಿಸುಮಾರು 30 ವಸಂತಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ಹಾನರಿಂಗ್ ಆಗಿದ್ದು ತುಂಬಾ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ನಂತರ ಬೀಸೈ ತರಬೇತಿಯನ್ನ ಶಿರಾ ತಾಲೂಕಿನಲ್ಲಿರುವ ಸರ್ಕಾರಿ ಶಿಕ್ಷಕ ತರಬೇತಿ ಕೇಂದ್ರ ಚಿಕ್ಕನಹಳ್ಳಿಯಲ್ಲಿಯೂ ವ್ಯಾಸಂಗ ಮಾಡಿರುತ್ತಾರೆ. 1995ರಲ್ಲಿ ಶಿಕ್ಷಕಿಯಾಗಿ ಆಯ್ಕೆಗೊಂಡು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕೆಂಪಾಪುರ ಮಧುಗಿರಿ ತಾಲೂಕು ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದ ಪಾರ್ವತಮ್ಮರವರು ಈಗ ಪ್ರಸ್ತುತ ಅದೇ ಮಧುಗಿರಿ ತಾಲೂಕಿನ ಅರಳಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕಿ ಸೇವೆ ಸಲ್ಲಿಸುತ್ತಿದ್ದು ಈಗಾಗಲೇ 30 ವರ್ಷಗಳ ಸೇವೆಯನ್ನ ಪೂರೈಸಿದ್ದಾರೆ. ಗಂಧದ ಕರುಳು ಹೇಗೆ ತನ್ನನ್ನು ತಾನು ಸವೆಸಿಕೊಂಡು ಇತರರಿಗೆ ಸುಗಂಧವನ್ನ ಬೀರುತ್ತದೆಯೋ ಹಾಗೆ ತನ್ನ ದುಃಖ ದುಮ್ಮಾನಗಳನ್ನ ಮರೆತು ಸದಾ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನ ಕುಡಿಪಾಗಿತ್ತಿರುವ ಪಾರ್ವತಮ್ಮನವರು ಮಕ್ಕಳ ಮೇಲಧಿಕಾರಿಗಳ ಇವರ ಸೇವೆಯನ್ನು ಗುರುತಿಸಿ ಶಿಕ್ಷಣ ಇಲಾಖೆ ಜಿಲ್ಲಾ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈಗ ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.